ಅವಮಾನಕ್ಕೆ ಪ್ರತೀಕಾರ. ರಾಜ ಕೃಷ್ಣದೇವರಾಯರು ಬುದ್ಧಿವಂತರು ಮತ್ತು ಸದ್ಗುಣಶೀಲರನ್ನು ಬಹಳವಾಗಿ ಗೌರವಿಸುತ್ತಾರೆ ಎಂದು ತೆನಾಲಿರಾಮ ಕೇಳಿದ್ದನು. ರಾಜನ ಬಳಿ ಹೋಗಿ ನನ್ನ ಅದೃಷ್ಟವನ್ನು ಒಮ್ಮೆ ಏಕೆ ಪರೀಕ್ಷಿಸಬಾರದು ಎಂದು ಅವನು ಯೋಚಿಸಿದ. ಆದರೆ ಯಾವುದೇ ಶಿಫಾರಸ್ಸು ಇಲ್ಲದೆ ರಾಜನ ಬಳಿ ಹೋಗುವುದು ಕಷ್ಟದ ಕೆಲಸವಾಗಿತ್ತು. ಅವನು ಅಂತಹ ಅವಕಾಶಕ್ಕಾಗಿ ಕಾಯುತ್ತಿದ್ದ. ಅವನು ಯಾವಾಗ ಅಂತಹ ಪ್ರಮುಖ ವ್ಯಕ್ತಿಯನ್ನು ಭೇಟಿಯಾಗಬಹುದು ಎಂದು ಯೋಚಿಸುತ್ತಿದ್ದ. ಈ ಮಧ್ಯೆ ತೆನಾಲಿರಾಮ ದೂರದ ಸಂಬಂಧದ ಹುಡುಗಿ ಮಗಮ್ಮ ಎಂಬುವಳನ್ನು ವಿವಾಹವಾದ. 1 ವರ್ಷದ ನಂತರ ಆಕೆಗೆ ಒಬ್ಬ ಮಗ ಹುಟ್ಟಿದ. ಈ ಸಮಯದಲ್ಲಿ ರಾಜ ಕೃಷ್ಣದೇವರಾಯರ ರಾಜಗುರು ಮಂಗಳಗಿರಿ ಎಂಬ ಸ್ಥಳಕ್ಕೆ ಹೋಗಿದ್ದರು. ಅಲ್ಲಿ ರಾಮಲಿಂಗ ಎಂಬ ಒಬ್ಬಾತ ರಾಜಗುರುಗಳ ಸೇವೆ ಮಾಡುತ್ತಾ ತನ್ನ ಕಷ್ಟಗಳನ್ನು ಹೇಳಿಕೊಂಡ. ರಾಜಗುರುಗಳು ಬಹಳ ಬುದ್ಧಿವಂತರಾಗಿದ್ದರು. ಅವರು ರಾಮಲಿಂಗ ಅವರಿಂದ ಸಾಕಷ್ಟು ಸೇವೆ ಮಾಡಿಸಿಕೊಂಡರು. ರಾಜಗುರುಗಳು ರಾಮಲಿಂಗನ ಬಳಿ ನಯವಾಗಿ ಮರುಳಾಗಿ ಭರವಸೆಯ ಮಾತುಗಳನ್ನು ಆಡುತ್ತಿದ್ದರು. ರಾಮಲಿಂಗನಾಗಿ ಬಂದಿದ್ದ ತೆನಾಲಿರಾಮ ರಾಜಗುರುವಿನ ಮಾತನ್ನು ನಂಬಿ ಅವರನ್ನು ಸಂತೋಷವಾಗಿಡಲು ಹಗಲಿರುಳು ಒಂದು ಮಾಡಿದ. ರಾಜಗುರು ಮೇಲ್ನೋಟಕ್ಕೆ ಮಧುರವಾದ ಮಾತುಗಳನ್ನು ಆಡುತ್ತಿದ್ದರು. ಅವರು ಒಳಗೊಳಗೆ ತೆನಾಲಿರಾಮನ ಬಗ್ಗೆ ಹೊಟ್ಟೆಕಿಚ್ಚು ಪಡತೊಡಗಿದ್ದರು. ರಾಜನ ಆಸ್ಥಾನಕ್ಕೆ ಇಂತಹ ಬುದ್ಧಿವಂತರು ಮತ್ತು ವಿದ್ವಾಂಸರು ಬಂದರೆ ತನ್ನ ಮೌಲ್ಯವು ಕುಸಿಯುವುದು ಎಂದು ರಾಜಗುರುಗಳು ಭಾವಿಸಿದ್ದರು. ಹೊರಡುವಾಗ ರಾಜಗುರುಗಳು ತೆನಾಲಿ ರಾಮನಿಗೆ ಭರವಸೆ ನೀಡಿದರು. ನನಗೆ ಸಂದರ್ಭಗಳು ಉಚಿತವೆನಿಸಿದಾಗ ನಾನು ನಿಮ್ಮನ್ನು ಪರಿಚಯಿಸಲು ರಾಜನ ಬಳಿ ಕರೆದೊಯ್ಯುತ್ತೇನೆ. ತೆನಾಲಿರಾಮ ರಾಜಗುರು ಅವರ ಕರೆಗಾಗಿ ಕಾತರದಿಂದ ಕಾಯಲು ಪ್ರಾರಂಭಿಸಿದ್ದನು. ಆದರೆ ಅವರಿಂದ ಯಾವ ಕರೆಯೂ ಬರಲಿಲ್ಲ. ಜನರು ಅವನನ್ನು ನೋಡಿ ನಗುತ್ತಾ ಹೇಳುತ್ತಿದ್ದರು, ಯಾರೋ ಹೇಳುತ್ತಿದ್ದರು ನಿಮ್ಮನ್ನು ಕರೆದೊಯ್ಯಲು ವಿಜಯನಗರದ ರಾಜದೂತನನ್ನು ಕಳುಹಿಸುತ್ತಾರೆಂದು. ನೀವು ಅರಮನೆಗೆ ಹೋಗಲು ನಿಮ್ಮ ವಸ್ತುಗಳನ್ನು ತಯಾರಿ ಮಾಡಿದ್ದೀರಾ? ಇದನ್ನು ಕೇಳಿ ತೆನಾಲಿರಾಮ ಉತ್ತರಿಸುತ್ತಿದ್ದ, ಸಮಯ ಬಂದಾಗ ಎಲ್ಲವೂ ತನಗೆ ತಾನೇ ಆಗುತ್ತದೆ ಎಂದು. ಆದರೆ ತೆನಾಲಿರಾಮ ಅವನ ಹೃದಯದಲ್ಲಿ ರಾಜಗುರುವಿನ ಮೇಲಿನ ನಂಬಿಕೆಯನ್ನು ಕಳೆದುಕೊಂಡಿದ್ದ. ತೆನಾಲಿರಾಮನು ರಾಜಗುರು ತನ್ನನ್ನು ವಿಜಯನಗರಕ್ಕೆ ಕರೆಸಿಕೊಳ್ಳುತ್ತಾನೆ ಎಂಬ ನಿರೀಕ್ಷೆಯಲ್ಲಿ ಬಹಳ ದಿನದಿಂದ ಕಾಯುತ್ತಿದ್ದ. ಕೊನೆಗೆ ನಿರಾಶೆಗೊಂಡು ತಾನೇ ವಿಜಯನಗರಕ್ಕೆ ಹೋಗುವುದಾಗಿ ನಿರ್ಧರಿಸಿದ. ತನ್ನ ಮನೆ ಮತ್ತು ಮನೆಯ ಸಾಮಾನುಗಳನ್ನೆಲ್ಲ ಮಾರಿ ಪ್ರಯಾಣದ ಖರ್ಚನ್ನು ಹೊಂದಿಸಿ ತಾಯಿ, ಹೆಂಡತಿ ಮತ್ತು ಮಗುವಿನೊಂದಿಗೆ ವಿಜಯನಗರಕ್ಕೆ ಹೊರಟರು. ಪ್ರಯಾಣದಲ್ಲಿ ಯಾವುದೇ ಅಡಚಣೆ ಉಂಟಾದಾಗ ತೆನಾಲಿರಾಮ ರಾಜಗುರುಗಳ ಹೆಸರನ್ನು ತೆಗೆದುಕೊಂಡು ನಾನು ಅವರ ಶಿಷ್ಯ ಎಂದು ಹೇಳುತ್ತಿದ್ದ. ಅವನು ತನ್ನ ತಾಯಿಗೆ ಹೇಳುತ್ತಿದ್ದ, ನೋಡಿ ಅಮ್ಮ, ರಾಜಗುರುಗಳ ಹೆಸರನ್ನು ಎಲ್ಲಿಯೇ ತೆಗೆದುಕೊಂಡರೂ ಸಮಸ್ಯೆ ಬಗೆಹರಿಯುತ್ತಿದೆ. ಒಬ್ಬ ವ್ಯಕ್ತಿ ಹೇಗೇ ಇರಲಿ, ಅವನ ಹೆಸರು ಎತ್ತರದಲ್ಲಿದ್ದರೆ ಎಲ್ಲಾ ಅಡೆತಡೆಗಳು ಸ್ವಯಂ ತನ್ನಿಂತಾನಾಗೆ ದೂರವಾಗಲು ಪ್ರಾರಂಭಿಸುತ್ತವೆ. ನಾನು ನನ್ನ ಹೆಸರನ್ನು ಸಹ ಬದಲಾಯಿಸಬೇಕು. ಏಕೆಂದರೆ ರಾಜ ಕೃಷ್ಣದೇವರಾಯರಿಗೆ ಗೌರವ ಸಲ್ಲಿಸಲು ನನ್ನ ಹೆಸರಿನಲ್ಲಿ ಕೃಷ್ಣ ಎಂಬ ಪದವನ್ನು ಅವರ ಹೆಸರಿನೊಂದಿಗೆ ಸೇರಿಸುತ್ತೇನೆ. ಇಂದಿನಿಂದ ನನ್ನ ಹೆಸರು ರಾಮಲಿಂಗ ಎನ್ನುವ ಬದಲು ರಾಮಕೃಷ್ಣ ಎಂದು ಆಗುತ್ತದೆ. ಮಗನೇ, ನನಗೆ 2 ಹೆಸರುಗಳು ಒಂದೇ ಸಮಾನ. ನಾನು ಈಗಲೂ ನಿನ್ನನ್ನು ರಾಮ ಎಂದೇ ಕರೆಯುವುದು, ಮುಂದೆಯೂ ನಿನ್ನನ್ನು ಹೀಗೆಯೇ ಕರೆಯುತ್ತೇನೆ ಎಂದು ತಾಯಿ ಹೇಳಿದರು. ಕೊಡವೀಡು ಎಂಬ ಸ್ಥಳದಲ್ಲಿ ತೆನಾಲಿರಾಮ ವಿಜಯನಗರದ ಪ್ರಧಾನ ಮಂತ್ರಿಯ ಸಂಬಂಧಿಯಾಗಿದ್ದ ರಾಜ್ಯದ ಮುಖ್ಯಸ್ಥರನ್ನು ಭೇಟಿಯಾದರು. ಮಹಾರಾಜರು ಬಹಳ ಸದ್ಗುಣಶೀಲರು, ವಿದ್ವಾಂಸರು ಮತ್ತು ಉದಾರ ಗುಣವುಳ್ಳವರು ಎಂದು ಅವರು ಹೇಳಿದರು. ಆದರೆ ಕೆಲವೊಮ್ಮೆ ಅವರು ಬಹಳ ಕೋಪಗೊಂಡಾಗ ಅವರು ಯಾರನ್ನಾದರೂ ಕ್ಷಣಾರ್ಧದಲ್ಲಿ ಶಿರಚ್ಛೇದ ಮಾಡುತ್ತಾರೆ. ಹೀಗೆ ಹೇಳಿದ ತಕ್ಷಣ ತೆನಾಲಿ ರಾಮ ಮನಸ್ಸಿನಲ್ಲಿ ಅಂದುಕೊಂಡ, ಮನುಷ್ಯ ಅಪಾಯವನ್ನು ಎದುರಿಸದ ಹೊರತು ಯಶಸ್ವಿಯಾಗಲು ಎಂದಿಗೂ ಸಾಧ್ಯವಿಲ್ಲ. ನಾನು ನನ್ನ ತಲೆಯನ್ನು ಉಳಿಸಿಕೊಳ್ಳಬಲ್ಲೆ. ತೆನಾಲಿರಾಮನ ಧ್ವನಿಯಲ್ಲಿ ಆತ್ಮವಿಶ್ವಾಸವಿತ್ತು. ಪ್ರಧಾನಮಂತ್ರಿ ಕೂಡ ಸದ್ಗುಣಶೀಲರನ್ನು ಗೌರವಿಸುತ್ತಿದ್ದರು. ಆದರೆ ತಮಗೆ ತಾವು ಸಹಾಯ ಮಾಡಿಕೊಳ್ಳಲು ಆಗದ ಜನರಿಗೆ ಇಲ್ಲಿ ಸ್ಥಾನವಿಲ್ಲ ಎಂದು ರಾಷ್ಟ್ರದ ಮುಖ್ಯಸ್ಥರು ಹೇಳಿದರು. 4 ತಿಂಗಳ ಸುದೀರ್ಘ ಪ್ರಯಾಣದ ನಂತರ ತೆನಾಲಿರಾಮ ತಮ್ಮ ಕುಟುಂಬದೊಂದಿಗೆ ವಿಜಯನಗರವನ್ನು ತಲುಪಿದರು. ಅವರೆಲ್ಲರೂ ಅಲ್ಲಿನ ಪ್ರಖರತೆಯನ್ನು ಕಂಡು ಬೆರಗಾದರು. ವಿಶಾಲವಾದ ರಸ್ತೆಗಳು, ಜನನಿಬಿಡ ಸ್ಥಳಗಳು, ಆನೆಗಳು ಮತ್ತು ಕುದುರೆಗಳು, ಅಲಂಕರಿಸಿದ ಅಂಗಡಿಗಳು ಮತ್ತು ಭವ್ಯವಾದ ಕಟ್ಟಡಗಳು, ಇವೆಲ್ಲವೂ ಅವನಿಗೆ ಹೊಸ ವಿಷಯಗಳಾಗಿದ್ದವು. ಅಲ್ಲಿ ಕೆಲವು ದಿನ ಇರಲು ಒಂದು ಕುಟುಂಬವನ್ನು ವಿನಂತಿಸಿಕೊಂಡರು. ತನ್ನ ತಾಯಿ, ಹೆಂಡತಿ ಮತ್ತು ಮಗುವನ್ನು ಅಲ್ಲಿಯೇ ಬಿಟ್ಟು ರಾಜಗುರುವಿರುವ ಸ್ಥಳಕ್ಕೆ ಬಂದರು. ಅಲ್ಲಿ ಜನಸಂದಣಿಗೆ ಜಾಗವಿರಲಿಲ್ಲ. ಅರಮನೆಯ ದೊಡ್ಡ ಕೆಲಸಗಾರರಿಂದ ಹಿಡಿದು ಅಡುಗೆಯವರವರೆಗೆ ಅಲ್ಲಿ ನೆರೆದಿದ್ದರು. ಸೇವಕರು ಕಡಿಮೆ ಇರಲಿಲ್ಲ. ರಾಮನು ತೆನಾಲಿ ಗ್ರಾಮದಿಂದ ಬಂದಿದ್ದಾನೆಂದು ತಿಳಿಸಲು ತೆನಾಲಿರಾಮ ಸೇವಕನಿಗೆ ಸಂದೇಶವನ್ನು ಕಳುಹಿಸಿದನು. ಆ ಸೇವಕನು ಹಿಂತಿರುಗಿ ಬಂದು ತೆನಾಲಿ ರಾಮನಿಗೆ ಹೇಳಿದನು,
ರಾಜಗುರುಗಳು ತನಗೆ ತೆನಾಲಿ ರಾಮ ಎಂಬ ಹೆಸರಿನ ಯಾವ ವ್ಯಕ್ತಿಯೂ ಪರಿಚಯವಿಲ್ಲ ಎಂದು ಹೇಳಿದರು ಎಂದನು. ತೆನಾಲಿರಾಮನು ಅವನ ಆ ಮಾತನ್ನು ಕೇಳಿದೊಡನೆ ಒಂದು ಸಲ ಬೆರಗಾಗಿ ಹೋದನು. ಅವನು ಸೇವಕರನ್ನು ಬಿಟ್ಟು ನೇರವಾಗಿ ರಾಜಗುರುವಿನ ಬಳಿಗೆ ಹೋದನು. ರಾಜಗುರು, ನೀವು ನನ್ನನ್ನು ಗುರುತಿಸಲಿಲ್ಲವೇ? ಮಂಗಳಗಿರಿಯಲ್ಲಿ ನಿಮ್ಮ ಸೇವೆ ಮಾಡಿದ್ದ ರಾಮಲಿಂಗ ನಾನೇ ಎಂದ. ರಾಜಗುರುವಿಗೆ ತೆನಾಲಿ ರಾಮನನ್ನು ಗುರುತಿಸುವುದರಿಂದ ಅವರಿಗೇನು ಲಾಭ? ಹಾಗಾಗಿ ರಾಜಗುರು ಸೇವಕರಿಗೆ ಹೇಳಿದರು, ಇವನು ಯಾರೆಂಬುದೇ ನನಗೆ ಗೊತ್ತಿಲ್ಲ, ಅವನನ್ನು ಅರಮನೆಯಿಂದ ಹೊರಗೆ ತಳ್ಳಿರಿ ಎಂದು ಕೂಗಿದನು. ಸೇವಕರು ತೆನಾಲಿರಾಮನನ್ನು ಹೊರಗೆ ತಳ್ಳಿದರು. ಈ ದೃಶ್ಯವನ್ನು ಸುತ್ತಮುತ್ತ ನಿಂತಿದ್ದವರು ನೋಡಿ ನಕ್ಕರು. ಯಾವತ್ತೂ ಯಾರೂ ರಾಮನಿಗೆ ಈ ರೀತಿ ಅವಮಾನ ಮಾಡಿರಲಿಲ್ಲ. ರಾಜಗುರುವಿನಿಂದ ತನಗಾದ ಅವಮಾನಕ್ಕೆ ಖಂಡಿತ ಸೇಡು ತೀರಿಸಿಕೊಳ್ಳುತ್ತೇನೆ ಎಂದು ಮನಸ್ಸಿನಲ್ಲಿಯೇ ನಿರ್ಧರಿಸಿದ. ಆದರೆ ಅದಕ್ಕೂ ಮೊದಲು ರಾಜನ ಹೃದಯವನ್ನು ಗೆಲ್ಲುವುದು ಹೇಗೆ ಎನ್ನುವುದೇ ಅವನ ಪ್ರಶ್ನೆಯಾಗಿತ್ತು. ಮರುದಿನ ಅವನು ರಾಜನ ದರಬಾರನ್ನು ತಲುಪಿದ. ಅಲ್ಲಿ ತೀವ್ರವಾದ ವಾಗ್ವಾದಗಳು ನಡೆಯುವುದನ್ನು ಅವನು ನೋಡಿದ. ಜಗತ್ತು ಎಂದರೇನು? ಜೀವನವೆಂದರೆ ಏನು? ಇಂತಹ ದೊಡ್ಡ ವಿಷಯಗಳು ಚರ್ಚೆಯಾಗುತ್ತಿದ್ದವು. ವಿದ್ವಾಂಸರೊಬ್ಬರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾ ಹೇಳಿದರು, ಈ ಜಗತ್ತು ಒಂದು ಮೋಸ. ನಾವು ನೋಡುವುದು, ಕೇಳುವುದು, ಅನುಭವಿಸುವುದು, ರುಚಿ ಅಥವಾ ವಾಸನೆ ನೋಡುವುದು ಇವೆಲ್ಲ ಇರುವುದು ಕೇವಲ ನಮ್ಮ ಆಲೋಚನೆಗಳಲ್ಲಿ ಮಾತ್ರ. ವಾಸ್ತವದಲ್ಲಿ ಇದೆಲ್ಲವೂ ಸಂಭವಿಸುವುದೇ ಇಲ್ಲ, ಆದರೆ ಇವೆಲ್ಲವೂ ಸಂಭವಿಸುತ್ತದೆ ಎಂದು ನಾವು ಭಾವಿಸುತ್ತೇವೆ. ಏನು ನಿಜವಾಗಿಯೂ ಜಗತ್ತು ಹೀಗೆಯೇ ಇರುವುದೇ? ತೆನಾಲಿರಾಮ ಕೇಳಿದ. ಪಂಡಿತರು ಸ್ವಲ್ಪ ಹಿಂಜರಿಕೆ ಮತ್ತು ಆಶ್ಚರ್ಯದಿಂದ ಹೇಳಿದರು, ಹೌದು, ನಮ್ಮ ಧರ್ಮಗ್ರಂಥಗಳಲ್ಲೂ ಇದನ್ನೇ ಹೇಳಲಾಗಿದೆ. ಶಾಸ್ತ್ರಗಳು ಹೇಗೆ ಸುಳ್ಳಾಗಲು ಸಾಧ್ಯ? ಅಲ್ಲಿದ್ದವರು ಎಲ್ಲರೂ ಮೌನವಾಗಿ ಕುಳಿತಿದ್ದರು. ಆದರೆ ತೆನಾಲಿರಾಮನು ಧರ್ಮಗ್ರಂಥಗಳಿಗಿಂತ ಹೆಚ್ಚಾಗಿ ತನ್ನ ಬುದ್ಧಿಮತ್ತೆಯನ್ನು ನಂಬಿದ್ದನು. ಹಾಗಾಗಿ ಅವನು ಅಲ್ಲಿ ಕುಳಿತಿದ್ದ ಜನರೆಲ್ಲರನ್ನೂ ಉದ್ದೇಶಿಸಿ ಹೇಳಿದನು, ಸರಿ, ಹಾಗಾದರೆ ಒಂದು ವೇಳೆ ಹೀಗೆಯೇ ಅಂದುಕೊಂಡಿದ್ದರೆ ಪಂಡಿತರ ಈ ಕಲ್ಪನೆಯನ್ನು ನಾವೇಕೆ ಪರಿಶೀಲಿಸಬಾರದು? ಇಂದು ನಮಗೆ ನಮ್ಮ ಉದಾರ ಮಹಾರಾಜರಿಂದ ಔತಣಕೂಟವನ್ನು ನೀಡಲಾಗುತ್ತಿದೆ. ಅದನ್ನು ನಾವು ಕುಳಿತುಕೊಂಡು ಹೊಟ್ಟೆ ತುಂಬಾ ಮನಃಪೂರ್ವಕವಾಗಿ ಊಟ ಮಾಡುತ್ತೇವೆ. ಈಗ ಪಂಡಿತರಿಗೆ ನನ್ನ ಸಲಹೆ ಏನೆಂದರೆ ಅವರಿಗೂ ಊಟಕ್ಕೆ ಕುಳಿತುಕೊಳ್ಳಲು ಹೇಳಿ. ಅವರು ಊಟ ಮಾಡುವುದು ಬೇಡ, ಬದಲಾಗಿ ತಾನು ಊಟ ಮಾಡುತ್ತಾ ಇದ್ದೇನೆ ಎಂದು ಯೋಚಿಸಲು ಹೇಳಿ. ತೆನಾಲಿರಾಮನ ಈ ಮಾತಿಗೆ ಅಲ್ಲಿದ್ದವರೆಲ್ಲ ಜೋರಾಗಿ ಗಹಗಹಿಸಿ ನಕ್ಕರು. ಪಂಡಿತನ ಪ್ರಶ್ನೆಗೆ ತೆನಾಲಿರಾಮ ಉತ್ತರವನ್ನು ಕೊಡುವ ಜೊತೆಗೆ ಮಹಾರಾಜನ ಸಹಿತ ಅಲ್ಲಿ ನೆರೆದಿರುವ ಎಲ್ಲರನ್ನೂ ನಗಿಸಿದ್ದ. ಪಂಡಿತನಿಗೆ ಏನು ಉತ್ತರ ಹೇಳಬೇಕು ಎಂಬುದೇ ತೋಚಲಿಲ್ಲ. ತೆನಾಲಿರಾಮನ ಮುಖವನ್ನು ನೋಡಿದ ಮಹಾರಾಜರು ಎಷ್ಟು ಸಂತೋಷಪಟ್ಟರು ಎಂದರೆ ಅವರು ಚಿನ್ನದ ನಾಣ್ಯಗಳ ತಟ್ಟೆಯನ್ನು ತೆನಾಲಿರಾಮನಿಗೆ ಉಡುಗೊರೆಯಾಗಿ ನೀಡಿದರು. ಮೊದಲ ಭೇಟಿಯಲ್ಲೇ ತೆನಾಲಿರಾಮ ಮಹಾರಾಜನ ಮನಸ್ಸನ್ನು ಗೆದ್ದಿದ್ದ. ಅದೇ ಸಮಯದಲ್ಲಿ ಮಹಾರಾಜನು ತೆನಾಲಿರಾಮನನ್ನು ರಾಜವಿದೂಷಕನಾಗಿ ಘೋಷಣೆ ಮಾಡಿದರು. ಮಹಾರಾಜರ ಈ ಘೋಷಣೆಯನ್ನು ಎಲ್ಲರೂ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿದರು. ಅವರಲ್ಲಿ ರಾಜಗುರುವು ಕೂಡ ಇದ್ದ. ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಆಡಿಯನ್ಸ್ಗೋಸ್ಕರವಾಗಿ ಸಂಗತಿಗಳು, ಕಥೆಗಳು, ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ. ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ. ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ. ನಿಮಗಿಷ್ಟ ಆಗುವಂತಹ ಗಳನ್ನು ಕಾಮೆಂಟ್ಗಳಲ್ಲಿ ತಿಳಿಸಿ. ನಾವು ಎಲ್ಲಾ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.